ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಅದಾವಲ್ಲ ಇವನು ಮುರಿದು ಇಷ್ಟ ಸುಡುದು. ಇದ್ರೊಳಗ ಒಂದು ಕರ್ಪೂರ ಇಡೋದು, ಒಂದ್ ಚಿಟಿಗೆ ಅಷ್ಟ ಅಕ್ಕಿ ಕಾಳು ತಗೊಳ್ಳೋದು, ಅದಕ್ಕೊಂದ್ ಸ್ವಲ್ಪ ತುಪ್ಪ ಹಚ್ಚೋದು, ಒಂದ್ ಹನಿ 2 ಹನಿ ಹಚ್ಚಿ ಇದ್ರೊಳಗೆ ಇಟ್ಟು ಇದಕ್ಕ ಅಗ್ನಿ ಹಚ್ಚಿಬಿಡೋದು, ಕಡ್ಡಿ ಹಚ್ಚಿಬಿಡೋದು. ಇದು ಇಷ್ಟ ಸುಟ್ರು ಸಾಕ್ರಿ. ಎಷ್ಟು ವಾತಾವರಣವನ್ನು ಶುದ್ಧ ಮಾಡ್ತೈತಿ. ಬೇಕಂದ್ರೆ ನಿಮ್ಗ ಆ pH ಪೇಪರ್ ಸಿಗ್ತೈತಿ ಮಾರ್ಕೆಟ್ನೊಳಗ. ಅಂದ್ರ ವಾತಾವರಣದಲ್ಲಿ pH ಎಷ್ಟೈತಿ ಅಂತ ತಪಾಸ್ ಮಾಡೋ ಸಲುವಾಗಿ ಇರ್ತೈತಿ. ಅದು ನೀರಿನಲ್ಲಿ ಎಷ್ಟೈತಿ, ಹವೆಯೊಳಗೆ ಎಷ್ಟೈತಿ, ಅಥವಾ ತಿನ್ನುವ ಪದಾರ್ಥಗಳಲ್ಲಿ pH ಎಷ್ಟೈತಿ ನೋಡೋ ಸಲುವಾಗಿ ಇರ್ತೈತಿ. ನೀವು ಅದನ್ನ ಆ pH ಪೇಪರ್ದಿಂದ ಈ ಹವೆಯನ್ನ ಟೆಸ್ಟ್ ಮಾಡಬಹುದು. ಅವಾಗ ನಿಮ್ಗೆ ಗೊತ್ತಾಕೈತಿ ಇದು ಎಷ್ಟು ಮಹತ್ವದ್ದೈತಿ ಅಂತ. ರೇಡಿಯೋ ವಿಕಿರಣಗಳನ್ನ ತಡೆಯುವ ಸಾಮರ್ಥ್ಯ ಅದ್ರೊಳಗೈತಿ. ಈ ವಾತಾವರಣವನ್ನ ಶುದ್ಧ ಮಾಡುವಂತ ಸಾಮರ್ಥ್ಯ ಆ ಸಗಣಿಯೊಳಗೈತಿ. ಇದು ಅಲ್ದ ಈ ಸಗಣಿ ಸುಟ್ರಿ ಅಂದ್ರ ಇದನ್ನು ಸುಡುವಾಗ ಬೂದಿ ಕರ್ರಗಾಗುವಂಗ ಸ್ವಲ್ಪ ಗಮನ ವಹಿಸಿದ್ರಿ ಅಂದ್ರ ಬೆಳಗಾಗಬಾರ್ದು. ಸಾವಕಾಶ ಹೊತ್ತ ಹೋಗ್ಬೇಕಿದು ಊದ್ಬತ್ತಿಗತೆ. ಕರ್ಗ ಬೂದ್ ತಯಾರಾತಂದ್ರ ಆ ಬೂದಿ ತೆಗೆದಿಡ್ರಿ. ಸಾಯಂಕಾಲ ಮಲಗುವಾಗ ನೀರಿನ ಹಂಡೆದಾಗ ನೀರು ತುಂಬಿ ಒಂದ್ ಅರ್ಧ ಚಮಚ ಅಥವಾ 1 ಚಮಚೆ ಈ ಕರಿ ಬೂದಿ ಅದ್ರೊಳಗೆ ಹಾಕಿಡ್ರಿ. ಹಾಕಿಟ್ರಿ ಅಂತಂದ್ರ ಹೊತ್ತು ಹೊಂಡೋದ್ರಾಗ ಒಂದ್ 7-8 ತಾಸಿನೊಳಗ ಅದ್ರ ಪ್ರಕ್ರಿಯೆ ಏನಾಗ್ತೈತೆ ಅಂದ್ರೆ ನೀರಿನೊಳಗ ಯಾವ್ಯಾವ ಖನಿಜಗಳು ಇಲ್ಲವೋ ಅವೆಲ್ಲವುಗಳ ಸಂತುಲನ ಉಂಟು ಮಾಡುವಂತ ಸಾಮರ್ಥ್ಯ ಈ ಬೂದಿ ಒಳಗೆ. ಅಂದ್ರ ಆಸಿಡಿಕ್ ಹೋಗಿ ಅದು ಅಲ್ಕಲೈನ್ ಆಗ್ತೈತಿ ಒಂದು. ಆಮೇಲೆ ಅದ್ರೊಳಗ ಯಾವ್ದೋ ಒಂದು ಅನ್ನ ದ್ರವ್ಯ ಇರ್ಲಿಲ್ಲ, ಅದ್ರೊಳಗೆ ತಾಮ್ರ ಕಡಿಮೆ ಇತ್ತು ಅಥವಾ ಮತ್ತೊಂದು ಯಾವುದೋ ಕಡಿಮೆ ಇತ್ತು, ಅದನ್ನು ತುಂಬಿ ತರುವಂತ ಸಾಮರ್ಥ್ಯ ಈ ಬೂದಿ ಒಳಗೆ. ಇಷ್ಟೇ ಅಲ್ರಿ, ಈ ಸುಟ್ಟು ಬೂದಿ ಐತಲ್ಲ, ನೀವು ಭಸ್ಮ ಮಾಡಿರ್ತೀರಿ. ಇದ ಬೂದಿನ ಸುಟ್ಟು ಅದರಿಂದ ಇವತ್ತಿ ತಯಾರು ಮಾಡ್ತೀವಿ. ನಿಮಗ್ ಭಯಂಕರ ಹಲ್ಲು ನೋಸಾಕತ್ತಂದ್ರ ಆ ಈ ಬೂದಿಯಿಂದ ತಯಾರು ಮಾಡಿದಂತ ಭಸ್ಮ ಏನೈತೆ, ಆಕಳ ಸಗಣಿಯ ಬೂದಿಯಿಂದ ತಯಾರು ಮಾಡಿದ ಭಸ್ಮ ಒಂದಿಷ್ಟ ಹೊಡೆದ ಆ ಜಾಗ ತುಂಬಿ ಬಿಡ್ರಿ, ಆಯುಷ್ಯದಾಗ ಮತ್ತೆಂದೂ ನಿಮ್ಗೆ ಹಲ್ಲು ನೋವು ಬರುದಿಲ್ಲ. ಇಲ್ಲಿ ಮಾಡ್ಯ ನೋಡ್ರಿ, ಇದು ಈ ಕುಳ್ಳಿನಿಂದನ ಮಾಡಿದ್ದಿದು. ಇದು ನಿಮ್ಗೆ ಎಲ್ಲರ ಸ್ವಲ್ಪ ಹಲ್ಲು ನೋವು ಶುರು ಆತಂದ್ರ ಇದರನ್ನೊಂದು ತುಕಡಿ ತೆಗೆದಲ್ಲಿ ತುಂಬಿಡ್ರಿ, ಆಯುಷ್ಯದಾಗ ಮತ್ತೆಂದೂ ಹಲ್ಲು ನೋವು ಬರುದಿಲ್ಲ. ದೇವ್ರ ಎಂಥ ಸಾಮರ್ಥ್ಯ ಈ ಆಕಳ ಇದ್ರೊಳಗೆ ಕೊಟ್ಟ, ನಾವು ಅದನ್ನ ತಿಳ್ಕೊಂಡಿಲ್ಲ ಅಷ್ಟ. ಇದು ಒಂದ್ ಸಣ್ಣದ, ಇದನ್ನೇನ್ ಮಾಡ್ಯಾರ, ಇದು ದೊಡ್ಡದೈತಿ ಹೌದಾ. ಇದನ್ನ ಏನ್ ಮಾಡ್ಯಾರ, ಒಂದು ಸಣ್ಣ ಚಿಪ್, ಇದು ತೆಳ್ಳಗ ನೀವ್ ಹೆಂಗ ಚಪಾತಿ ಲಟ್ಟಿಸ್ತಿರಲ್ಲ, ಈ ಸಗಣಿ ಪುಡಿ ಏನ್ ಮಾಡ್ಬೇಕು, ಪಲ್ವರೈಸರ್ದೊಳಗ ಸಣ್ಣಗ ಬೀಸ್ಬೇಕು. ಬೀಸಿ ಹಿಂಗ ಚಪಾತಿ ಲಟ್ಟಿಸಿದಂಗ ಲಟ್ಸಿ ಹಿಂಗ್ ಗುಂಡಾಗ ಬೇಡ ಚೌಕಾಗ ಕತ್ತರಿಸಿ ಒಣಗಿಸಿದ್ರಂದ್ರ ಇದಕ್ಕೊಂದು ಅಂಟು ಪಟ್ಟಿ ತಗೊಂಡ್ ಮೊಬೈಲ್ ಕಂಡಿಸಿದ್ರಂದ್ರ ನಿಮ್ ಮೊಬೈಲ್ದಿಂದ ಏನ್ ರೇಡಿಯೋ ಕಿರಣಗಳು ಹೊರಗೆ ಬರ್ತಾವಲ್ಲ ಅವು ನಿಮ್ಗೆ ಯಾವಾಗ್ಲೂ ಹಾನಿ ಮಾಡ್ತಿರ್ತಾವ. ಕೆಲವು ಜನ 2 ಮೊಬೈಲ್ಗಳನ್ನ ಇಟ್ಕೊಂಡಿರ್ತಾರೆ, ಅವ್ರದಂತರೂ ಕೇಳುದ ಬೇಡ ದೇವ್ರು. ಅಥವಾ ಆ ಮೊಬೈಲ್ ಯಾವಾಗ್ಲೂ ನಾವು ಕನಿಷ್ಠ 1-2 ಫೂಟ್ರ ಅಂತರ್ಮ್ಯಾಗ ಇಡ್ಬೇಕಂತ, ಕುಂತಾಗ, ನಿಂತಾಗ, ಮಲ್ಕೊಂಡಾಗ. ಯಾಕಂದ್ರ ಅದರಿಂದ ರೇಡಿಯೋ ವಿಕಿರಣಗಳು ಯಾವಾಗ್ಲೂ ಹೊರಗೆ ಬರ್ತಿರ್ತಾವ.
ಅವು ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರ್ತಾವು ಮತ್ತು ನಮ್ಮ ದೀರ್ಘಕಾಲದಲ್ಲಿ ಕ್ಯಾನ್ಸರ್ಗೆ ನಮ್ಮನ್ನ ಈಡ್ ಮಾಡ್ತಾವು. ಆ ಕಿರಣಗಳನ್ನು ಕಡಿಮೆ ಮಾಡುವ ಸಲುವಾಗಿ ರೇಡಿಯೋ ವಿಕಿರಣಗಳನ್ನ ಇದನ್ನ ಅದಕ್ಕೆ ಹಚ್ಚಿಬಿಟ್ರೆ ಸಾಕ್ರಿ. ನೀವು ಅದನ್ನ ಟೆಸ್ಟ್ ಮಾಡಕ್ಕೂ ಸಹಿತ ಒಂದು ರುದ್ರಾಕ್ಷಿ ತಗೋರಿ, ಬೇಡ ಒಂದ್ ಪೆನ್ ತಗೋರಿ, ಪೆನ್ನಿಗೆ ಒಂದು ದಾರ ಕಟ್ಟಿ ಇದನ್ನ ಹಚ್ಚೋಕ್ಕಿಂತ ಮೊದಲು ಹೆಂಗ್ ತಿರುಗ್ತಿತ್ತು, ಆಮ್ಯಾಗ ಇದನ್ನ ಹಚ್ಚಿದ ನಂತರ ಹೆಂಗ್ ತಿರುಗ್ತೈತಿ ಅಂತ ನೀವು ಏನ್ ಮಾಡ್ರಿ, ಪೆನ್ ಅಂದ್ರ ಸ್ವಲ್ಪ ಸ್ಟೀಲಿಂದ ಇರ್ಬೇಕು ಅದು ಪೆನ್ನು. ಆ ಪೆನ್ ಒಂದ್ ದಾರ ಕಟ್ಟದ್ರ ಮ್ಯಾಗ ಹಿಡ್ರಿ, ಎಡಕಿಂದ ಬಲಕ್ ತಿರುಗ್ತೈತೋ ಬಲಕಿಂದ ಎಡಕ್ ತಿರುಗ್ತೈತೋ ನೋಡ್ರಿ, ನಿಮ್ಗೆ ಗೊತ್ತಾಕೈತಿ ರೇಡಿಯೋ ವಿಕಿರಣ ಎಷ್ಟೈತಿ ಇದ್ರೊಳಗ ಅಂತ. ಇದನ್ನ ಹಚ್ಚಿದ ನಂತರ ನೋಡ್ರಿ ನಿಮಗ್ ಮತ್ತೆ ಗೊತ್ತಾಕೈತಿ. ಅಷ್ಟ ಅಲ್ರಿ, ಈಗ ನೀವು ನಿಮ್ ಕೈಯಾಗ ಒಂದೆರಡು ಪ್ಲಾಸ್ಟಿಕ್ ಸಾಮಾನ್ ಹಿಡ್ಕೋರಿ. ಪ್ಲಾಸ್ಟಿಕ್ ಸಾಮಾನ್ ಹಿಡ್ಕೊಂಡು ಹಿಂಗ್ ಕೈ ಹಿಡ್ಕೊಂಡು ನಿಂತಿದ್ದ ಅಂದ್ರ ಈ ಕೈ ಕೆಳಗ್ ಜಗ್ರಿ, ತಕ್ಷಣ ಕೈ ಕೆಳಗ್ ಬರ್ತೈತಿ. ಆ ಮನುಷ್ಯನ್ ಕೈಯಾಗಿ ಕುಳ್ಳು ಕೊಡ್ರಿ, ಈ ಕುಳ್ಳು ಹಿಡ್ಕೊಂಡ ಆಮ್ಯಾಗ ಈ ಕೈ ಕೆಳಗ್ ಜಗ್ರಿ, ಇಬ್ಬರು ಕುಂತು ಜಗ್ಗಿದ್ರು ತೆಳಗ್ ಬರುದಿಲ್ಲ. ಅಂದ್ರ ಮನುಷ್ಯನಲ್ಲಿಯ ಊರ್ಜಾ ಅಂತೇನು, ಶಕ್ತಿ ಅಂತ ಏನೈತಲ್ಲ, ಆ ಶಕ್ತಿಯನ್ನ ಹರಣ ಮಾಡುವಂತ ಸಾಕಷ್ಟು ಘಟಕಗಳು ನಮ್ಮ ಸುತ್ತಮುತ್ತ ಅದಾವು. ಅವುಗಳನ್ನ ಆ ಊರ್ಜಾ ಹಾನಿಯನ್ನ ಮಾಡುವಂತ ಘಟಕಗಳೇನದಾವು ಅವುಗಳನ್ನು ಉಳಿಸುವಂತ ಶಕ್ತಿಯನ್ನ ಈ ಸಗಣಿ ಮಾಡತಕ್ಕಂಥ. ಇದು ಸಣ್ಣ ಮಣಕ್ಕೋಳು ಇರ್ತಾವಲ್ಲ, ಮಣಕ್ಕೋಳು ಸಗಣಿಯಿಂದ ತಯಾರು ಮಾಡ್ತಾರೆ. ನೀವು ಯಾರು ಜಪ ಮಾಡೋರಿದ್ರಂದ್ರೆ ಜಪಮಾಲೆ ಅಂತನೂ ಇದನ್ನ ಬಳಸ್ಬಹುದು. ಮನೆಯೊಳಗ ಹಿಂಗ್ ಊಟಕ್ಕೆ ಹಾಕಿದ್ರಂದ್ರೂ ಸಹಿತ ನಿಮ್ಮ ಟಿವಿಯಿಂದ ಕೆಲವೊಂದು ವಿಕಿರಣಗಳು ಹೊರಗೆ ಬರ್ತಾವ. ಆ ಟಿವಿಯಿಂದ ಏನ್ ಬೆಳಕು ಬರ್ತೈತಲ್ಲ, ಆ ಬೆಳಕಿನೊಳಗ ಕೆಲವೊಂದು ವಿಕಿರಣಗಳು ಬರ್ತಾವು. ಆ ಸಣ್ಣ ಮಕ್ಕಳಾಗ್ಲಿ ತಾವಾಗ್ಲಿ ಬಹಳ ದಿವಸ ಅದ್ರ ಎದುರು ಕೂತ್ರಿ ಅಂದ್ರ ನಿಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಉಂಟು ಮಾಡ್ತಾವ. ಸಣ್ಣ ಮಕ್ಕಳು ದಿನಾಲು ಮೊಬೈಲು ಮತ್ತು ಟಿವಿ ನೋಡ್ತಿದ್ವು ಅಂತಂದ್ರ ಆ ಮಕ್ಕಳಲ್ಲಿ ಹಾರ್ಮೋನಲ್ ಚೇಂಜಸ್ ಬಂದು ಆ ಸಣ್ಣ ಮಕ್ಕಳು ದೊಡ್ಡವರಂಗ್ ವರ್ತನೆ ಮಾಡಕ್ ಶುರು ಮಾಡ್ತಾರೆ. ಅವರಿಗೆ ಅಕಾಲಿ ತಾರುಣ್ಯ ಪ್ರಾಪ್ತ ಆಗ್ತದ. ಅಂಥದ್ದನ್ನ ತಡಿಬೇಕಾಗಿತ್ತು ಅಂತಂದ್ರ ಮನೆಯೊಳಗ ಕೆಲವೊಂದು ಇಂಥ ಸಾಮಾನುಗಳನ್ನ ನಾವು ಅಲ್ಲಲ್ಲಿ ಇಟ್ಟಿವಿ ಅಂದ್ರೆ ಇದು ಆಗಿರ್ಬೋದು, ಅಥವಾ ಇದು ಒಂದು ಸಣ್ಣ ಗಣಪತಿ, ಇದು ಎಲ್ಲರ ನೀವು ಟೇಬಲ್ ಮೇಲೆ ಇಟ್ಟಿದ್ರಿ, ಅಥವಾ ಇಂಥವು ಇದು ಸ್ವಸ್ತಿಕ್ ಐತಿ, ಓಂಕಾರ ಐತಿ, ಇವೆಲ್ಲ ಹಣಿಪಟ್ಟಿಗೆ ಎಲ್ಲರ ಹಚ್ಚಿದ್ರಿ, ಗಾಡಿಗೆ ಹಚ್ಚಿದ್ರಿ, ಇಂಥವು ಏನ್ರ ಇಟ್ಟಿದ್ರಿ ಅಂತಂದ್ರ ಇವು ಆ ವಿಕಿರಣಗಳನ್ನ ತಮ್ಮ ಕಡೆ ಹೀರ್ಕೊಂಡು ತಮಗೇನು ಆಗ್ಲಾರ್ದಂಗ ನೋಡ್ತಾವ. ಆದ್ದರಿಂದ ಇವುಗಳನ್ನ ನಾವು ಬಳಸಕ್ ಕಲಿಬೇಕು ಸರಿಯಾಗಿ. ಈಗ ನೋಡ್ರಿ, ನಿಮಗೆ ಹೇಳ್ತೇನೆ ನಾ ಬರೀ ಇವತ್ತು ಸಗಣಿದ ಅಷ್ಟ ಮಾತಾಡ್ತೇನೆ, ಉಳಿದ ಎದರದ್ದು ಮಾತಾಡಂಗಿಲ್ಲ, ಪಂಚಗಳಿಗಾದ್ರೂ ಏನು ಮಾತಾಡಂಗಿಲ್ಲ. ಇದೊಂದು ಸಾಬಣ್ರಿ, ಇದ್ರೊಳಗ ಸಗಣಿ ಪೌಡರ್ ಐತಿ, ಮುಲ್ತಾನಿ ಮಣ್ಣು ಅಂತ ತಿಳ್ಕೊಂಡು ಒಂದು ಆಯುರ್ವೇದ ಅಂಗಡಿ ಒಳಗೆ ಒಂದು ಮಣ್ಣು ಸಿಗ್ತದೆ. ಮುಲ್ತಾನ್ ಅಂತ ಈ ಭಾರತ ಪಾಕಿಸ್ತಾನ್ ಬಾರ್ಡರ್ ಮ್ಯಾಗ ಒಂದು ಊರದು. ಅಲ್ಲಿ ಗುಡ್ಡದೊಳಗೆ ಒಂದು ವೈಶಿಷ್ಟ್ಯಪೂರ್ಣವಾದಂತ ಔಷಧಿ ಗುಣಧರ್ಮದಿಂದ ಕೂಡಿದಂತ ಮಣ್ಣು ಐತಿ. ಬೇನ್ ತಪ್ಪಲ, ಆಮ್ಯಾಗ ಹುಲುಗ್ಲಿ ತಪ್ಪಲ, ಸ್ವಲ್ಪ ಕರ್ಪೂರ, ಆಮ್ಯಾಗ ವಾಸನೆಗಾಗಿ ಜೇಕಿನ ಬೇರ, ಇವುಗಳನ್ನ ಹಾಕಿ ಹಿಟ್ಟು ನಾದಿ ಈ ಪಡಿಯಚ್ಚಿನೊಳಗೆ ಹಾಕಿ ತೆಗದಾರ ಇದೊಂದು ಸಾಬೂನು ತಯಾರಾಗೈತಿ. ಈ ಸಾಬೂನು ನೀವು ಹಚ್ಕೊಂಡ್ರೆ ಮುಖದ ಮ್ಯಾಗ ಬಕ್ಕಿ ಹೇಳಂಗಿಲ್ಲ. ಒಂದು ಈ ನಿಮ್ಮ ತ್ವಚೆ ರಕ್ಷಣೆಯನ್ನ ಮಾಡ್ಲಿಕ್ಕೆ ಇದರಷ್ಟು ಚಲೋ ಸಾಬೂನ್ ಮಾರ್ಕೆಟ್ನಾಗ ಯಾವು ಇಲ್ಲ. 2 ಈ ತಲೆಯಾಗ ಹೊಟ್ಟಾಗ್ತಿರ್ತಾವಲ್ಲ, ಹೊಟ್ಟಾಗೋದನ್ನ ತಡಿ ಹಿಡಿತೈತಿ. 3 ಆ ನಂತರ ಕೂದಲು ಬೆಳ್ಳಗಾಕ್ಕವಲ್ಲ, ಆ ಬೆಳ್ಳಗಾಗೋದನ್ನ ತಡಿ ಹಿಡಿತೈತಿ. ಇದು 4ನೇದ್ದು. 5ನೇದ್ದು ಕೂದಲುಗಳನ್ನ ಮೆತ್ತಗೆ ಮಾಡ್ತೈತಿ. ಇಷ್ಟು ಒಳ್ಳೆ ಸಾಬೂನು. ಆದ್ರೆ ಇದನ್ನ ನೀರಾಗಿ ಎದ್ದಬಾರ್ದು. ನೀವು ಸ್ನಾನ ಮಾಡ್ಕೊಳಕ್ ಮೈಮ್ಯಾಗ ನೀರ್ ಹಾಕೋತಿರಲ್ಲ, ನೀರ್ ಹಾಕೊಂಡ್ ಕೂಡ್ಲೆ ಇದನ್ನ ತಗೊಂಡ್ ಹಚ್ಕೋಬೇಕು. ಇದಕ್ ಬುರುಗು ಬರುದಿಲ್ಲ. ಮತ್ ನಿಮಗೇನ್ ಚಟ ಬಿದ್ದವು ಬುರುಗದ, ಎಮ್ಮಿ ಏನ್ ಮೆಲಕ್ ಹಾಕಿ ಬುರುಗ್ ಬರ್ತಿರ್ತೈತಲ್ಲ, ಹಂಗ ಏನ ಹಚ್ಕೊಂಡ್ರು ಆ ಬುರುಗದಿಂದ ಏನ್ ಆಗುದಿಲ್ಲ, ಹೋಗುದಿಲ್ಲ. ಆದ್ರ ಬುರುಗ್ ಬಂದ್ರ ಮನ್ಸಿಗೆ ಸಮಾಧಾನ ಆಕೈತಿ. ಆ ಬುರುಗದ ಏನಕ್ಕೆ ಆ ಬುರುಗ್ ಬರ್ಬೇಕಾತು ಅಂತಂದ್ರ ಅದ್ರೊಳಗೆ SLS SLR ಅಂತ 2 ಸ್ಲರಿ ಬರ್ತಾವ, ಕೆಮಿಕಲ್ಸ್ ಅವು.
ಈ ನೀವೇನ ಈ ಕಾಸ್ಟಿಕ್ ಸೋಡಾ ಅದು ಇದು ಅಂತಿರಲ್ಲ ಇಂಥವು, ಅವು ನಿಮ್ಮ ಶರೀರದೊಳಗೆ ಹೋದು ಅಂತಂದ್ರ ಭಾರಿ ಹಾನಿಯನ್ನು ಉಂಟು ಮಾಡ್ತಾವ. ಆ ಬುರುಗ್ ಅಂತಿರಲ್ಲ, ಆ ಬುರುಗದ ಬೆನ್ನ ಹತ್ತಿದ್ರೆ ಭಾರಿ ಹಾನಿ. ಟೂತ್ ಪೇಸ್ಟ್ನೊಳಗೂ ಹಾಕ್ತಾರ ಅದನ್ನು ಬುರುಗ್ ಬರ್ಲಿ ಅಂತ. ಅದು ಇಲ್ಲಿ ಈ ನಾಲಿಗೆ ಕೆಳಗ ರಸನೇಂದ್ರಿಯ ಇರ್ತೈತಿ. ನೀವು ಬೇಗ ಬಾಯಿ ತಕೊಳ್ಳಿಲ್ಲ ಅಂತಂದ್ರೆ ಆ ರಸನೇಂದ್ರಿಯದಿಂದ ನೇರವಾಗಿ ಶರೀರದೊಳಗೆ ಹೋಗ್ತದ. ಬಹಳ ದಿವಸ ಈ ಮಾರ್ಕೆಟ್ನೊಳಗಿನ ಟೂತ್ ಪೇಸ್ಟ್ಗಳನ್ನ ಬಳಸಿದ್ರಿ ಅಂದ್ರೆ ನಿಮಗೆ ಮುಖದ ಕ್ಯಾನ್ಸರ್ ಆಗ್ತೈತಿ, ಈ ಗಂಟಲಿನ ಕ್ಯಾನ್ಸರ್ ಆಗ್ತೈತಿ, ಆಮೇಲೆ ಈ ಸೋಫಿಗಸ್ ಅಂತಾರ, ಶ್ವಾಸಕೋಶದ ಅಥವಾ ಅನ್ನನಾಳದ ಕ್ಯಾನ್ಸರ್ಗಳು ಅದರಿಂದ ಆಗ್ತಿರ್ತಾವ. ತಾವು ಕಲ್ಪನಾನ ಮಾಡಕ್ ಸಾಧ್ಯ ಇಲ್ಲ. ಇಂಥವು ಎಲ್ಲ ಈಗ ಮಾರ್ಕೆಟ್ನಾಗ ಬಂದಾವ. ಈಗೇನ್ ನಾವು ಕೂದಲ್ಕ್ ಇದನ್ನ ಹಚ್ಕೋತೀವಲ್ಲ, ಕರ್ರನ್ ಬಣ್ಣ ಡಾಂಬರ್ ಮಾಡ್ಕೋತೀವಲ್ಲ, ಅದು ಹಾ ಡಾಂಬ್ರೀಕರಣ. ಆ ಡಾಂಬ್ರೀಕರಣ ಏನ್ ಮಾಡ್ಕೋತೀವಲ್ಲ, ಅದರಲ್ಲಿ ಏನೊಂದು ಕೆಮಿಕಲ್ ಐತಿ, ಅದು ಏನ್ ಮಾಡಿದ್ರು ಎದ್ರೊಳಗೂ ಅಣ್ಣವ್ರ ವಿಘಟನೆ ಆಗೋದಿಲ್ಲ. ಅದು ಹೋಗಿ ಎಲ್ಲರ ಮಣ್ಣಾಗ, ನಮ್ಮ ಹೊಲದಾಗ ಅಥವಾ ನೀರ್ನಾಗ ಸಂಗ್ರಹ ಕುಂತು ಯಾವ ಕೆಮಿಕಲ್ ಹಾಕಿದ್ರು ಹಾಳಿ ಶುದ್ಧ ಆಗೋದಿಲ್ಲ. ಇವು ಲಿಪ್ಸ್ಟಿಕ್ ಅನ್ರಿ, ನೇಲ್ ಪಾಲಿಶ್ ಅನ್ರಿ, ಇದ್ರೊಳಗ ಅಂತ ಇದನ್ನ ಹಾಕ್ತಾರೆ ನೋಡ್ರಿ. ಎಷ್ಟು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಗೋವಿನ ಸಗಣಿ ಐತಲ್ಲ, ಎದರಿಂದನೂ ಶುದ್ಧ ಆಗ್ಲಾರ್ದಂತ ಅದು ಆಕಳ ಸಗಣಿ, ಆಕಳ ಮೂತ್ರ, ಆಕಳ ತುಪ್ಪ, ಆಕಳ ಹಾಲ, ಆಕಳ ಮೊಸರ, ಈ 5 ಪದಾರ್ಥಗಳನ್ನ ಕೂಡಿಸಿ ಆ ನೀರಿನೊಳಗೆ ಹಾಕಿದ್ರಿ ಅಂದ್ರೆ ಎಂಥದ್ದೇ ವಿಷ ಆ ನೀರೊಳಗಿರ್ಲಿ ಅದನ್ನು ಶುದ್ಧ ಮಾಡುವ ಸಾಮರ್ಥ್ಯ ಈ ಆಕಳ ಪದಾರ್ಥದೊಳಗೆ. ಈಗ ನೋಡ್ರಿ, ನೀವು ಅದನ್ನ ಬೂದಿ ಸುಟ್ಟು ಅದ್ರೊಳಗೆ ಸ್ವಲ್ಪ ಸೈಂಧವ ಲವಣ, ಉಪ್ಪ, ಒಂದ್ ಸ್ವಲ್ಪ ಪಟಗಂತಿರಲ್ಲ ನೀವು ಕೂಡಿಸಿ ಎಷ್ಟು ಚಂದ ದಂತ ಮಂಜನ ತಯಾರು ಮಾಡ್ಯಾರ. ಮೊದಲ ಭಾರತದೊಳಗ ಈ ಇಡ್ಲಿ ದಂತ ಮಂಜನ ಹಚ್ಕೊಳ್ಳೋರಿಗೆ ಕೆಟ್ಟ ಹಿಂದುಳಿದವ್ರು ಅಂತಿದ್ರು. ಈಗ ಕಾಲ್ಗೇಟ್ ಕಂಪನಿಯವರು ನಮ್ಮ ಕಾಲ್ಗೇಟ್ನೊಳಗೆ ಇಡ್ಲಿ ಐತಂತ ಹೇಳಕ್ ಶುರು ಮಾಡ್ಯಾರ. ಎಲ್ಲಿಗೆ ಬಂದ್ರಂದ್ರ ಅಲ್ಲಿಗೆ ಬಂದ್ರ ಮತ್ತ ಅವರು. ಇದು ದಂತ ಮಂಜನ ನಮ್ಮ ಆಕಳ ಸಗಣಿಯಿಂದ ತಯಾರಾಗ್ತದೆ. ಹೌದಾ? ನಾ ಇದನ್ನ ಹೇಳಂಗಿಲ್ಲ ಅಂತ ಹೇಳಿ ನಾನು ಇವತ್ತು ಬರೇ ಸಗಣಿದ ಅಟ್ಟ ಹೇಳ್ತೇನೆ. ಸಗಣಿ ಸುಟ್ಟು ಅದರದೇನ್ ಇದು ಇರ್ತೈತಲ್ಲ ಕರಿ ಬೂದಿ, ಅದನ್ನ ಗೋಮೂತ್ರದೊಳಗ 1 ಲೀಟರ್ದೊಳಗ 50 ಗ್ರಾಮ್ ಹಾಕಿ ಒಂದ್ ದಿವ್ಸ ಇಡ್ರಿ. ಇಟ್ಟು ಚಂದಾಗ ಅಳಗಾಡಿಸಿ ಆನಂತರ 15 ಲೀಟರ್ ಟ್ಯಾಂಕಿಗೆ 1 ಗ್ಲಾಸ್ ಇದನ್ನ ದ್ರಾವಣ ಹಾಕಿ ಸ್ಪ್ರೇ ಮಾಡಿ ನೋಡ್ರಿ. ನಿಮ್ಮ ಹೊಲದಾಗ NPK 3 ಸಿಗ್ತಾವ. ನೈಟ್ರೋಜನ್ನು, ಪೊಟ್ಯಾಶು, ಫಾಸ್ಫರಸ್ 3 ಬೆಳೆಗೆ ಸಿಗ್ತಾವ. ಆ ಸಾಮರ್ಥ್ಯ ಈ ಬೂದಿ ಒಳಗೈತೆ, ಈ ಆಕಳ ಸಗಣಿ ಬೂದಿ. ಮತ್ತ ಆ ಬೂದ್ಯಾಗ ಐತೆ ಅಂತ ತಿಳ್ಕೊಂಡ್ ಮತ್ ಜರ್ಸಿ ಆಕಳದ್ ಮಾಡ್ರಿ. ಮತ್ತ ಕೆಲವೊಂದು ಬುದ್ಧಿಗೇಡುಗಳು ಅದು ಆಕಳನ ಇದು ಆಕಳನ ಅಂತ ಹೇಳ್ತಿರ್ತಾವ. ಕಾಣಾಕ ಎಡ್ಡು ಹಂಗ ಕಂಡ್ರೆ ಎರಡು ಒಂದೇ ಅಲ್ಲ. ಅದರ ಸ್ವಭಾವಗಳೇ ಬೇರೆ, ಗುಣಧರ್ಮ ಬೇರೆ, ಇದರ ಸ್ವಭಾವ ಗುಣಧರ್ಮನ ಬೇರೆ. ಅದು ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಹಂಗ ಮಾತಾಡೋಕ್ ಅದೇನ್ ಗೊತ್ತಾಗೋದಲ್ಲ, ಮಾಡೋದಲ್ಲ. ಅದಕ್ಕ ಅಂಥ ಒಂದು ಈ ಇಂಡಸ್ಟ್ರಿಗಳು ಮನೆಗೆ ತಯಾರಾಗ್ಬೇಕು. ನಮ್ಮ ದೇಶದಿಂದ ಎಕ್ಸ್ಪೋರ್ಟ್. ಈಗ ನೋಡ್ರಿ ರಮೇಶ್ ಅಣ್ಣ, ಈ ಇದನ್ನ ಎಲ್ಲ ಅರಬ್ ದೇಶಗಳು ಇದರ ಪೌಡರ್ ಈಗ ಇಂಪೋರ್ಟ್ ಮಾಡಕ್ ಶುರು ಮಾಡ್ಯಾರ. ನಿಮ್ ಸಗಣಿ, ನಿಮ್ ಮನ್ಯಾಗ ಸಗಣಿ ಇತ್ತಂತಂದ್ರ ಒಣಗಿಸಿ ಅದ್ರ ಪೌಡರ್ ಮಾಡಿಕೊಟ್ರ ಅಂದ್ರೆ 10 ರೂಪಾಯಿ ಕಿಲೋದಂಗ್ ತಗೊಳಕ್ ಈಗ ಯಾರು ಬೆಕ್ಕಾದವ್ರು ತಯಾರದಾರ ಸಗಣಿ ಪೌಡರ್. ಇನ್ ಮುಂದೆ ಬರ್ಬರ್ತ ನಿಮ್ಗೆ ಹೇಳ್ತಾನೆ ಇದು ಎಷ್ಟು ರೂಪಾಯಿ ಕಿಲೋ ತನ ಹೊಕ್ಕೈತಿ. ಯಾಕಂದ್ರೆ ಅಷ್ಟು ಏನು ಬೇರೆ ಬೇರೆ ಕಂಟ್ರಿಯವರು ಸಹಿತ, ಆಫ್ರಿಕನ್ ಕಂಟ್ರಿಯವರು ಸಹಿತ ಅವ್ರ ಹತ್ರ ಕೆಲವೊಂದು ದನಗಳು ಕಡಿಮೆ ಅದಾವ. ಅವರು ಸಹಿತ ಈಗ ಸಗಣಿ ಪೌಡರು ಇದನ್ನ ತಗೊಳ. ಅರಬ್ ಕಂಟ್ರಿ ಒಳಗಂತೂ ದೊಡ್ಡ 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 ಹಡಗು ತುಂಬಿಗೆ ಸಗಣಿ ಪೌಡರ್ ಹೊಂಟೈತಿ. ನಿಮ್ಗೆ ಆಶ್ಚರ್ಯ ಅನಿಸ್ತೈತಿ, ಅರಬ್ ದೇಶದೊಳಗೆ ಬರೇ ಉಸುಗ. ಈಗ ಆ ಉಸುಗಿನ್ಯಾಗ ಸಗಣಿ ಪೌಡರ್ ಹಾಕಿ ಭತ್ತ ಬೆಳಕ್ ಶುರು ಮಾಡ್ಯಾರ ಅವ್ರು. ಭತ್ತ ರಾಜಸ್ಥಾನದೊಳಗ ಮರಳಗಾಡಿನೊಳಗ
ಇರುವಂತ ಯೂನಿವರ್ಸಿಟಿ ಒಳಗ ಕಡಿಮೆ ನೀರಿನೊಳಗೆ ಬರುವಂತ ಬಿಸಿಲಿನೊಳಗೆ ಬರುವಂತ ಭತ್ತದ ತಳಿಗಳನ್ನ ಡೆವಲಪ್ ಮಾಡಿದ್ರು. ಆ ತಳಿಗಳನ್ನು ಒಯ್ದು ಈ ಎಲ್ಲ ಅರಬ್ ದೇಶದವರು ಈಗ ತಮಗ್ ಬೇಕಾಗೋ ಭತ್ತ ತಾವೇ ಬೆಳ್ಯಾಕ ಶುರು ಮಾಡ್ಯಾರ ಇದರ ಸಹಾಯದಿಂದ. ಆದ್ರಿಂದ ಇವರು ಮನೆಯೊಳಗ ಇಂಥದ್ದೊಂದು ಇಂಡಸ್ಟ್ರಿ ನೋಡ್ರಿ. ಎಷ್ಟ್ ಮಾಡ್ತಿಪ್ಪ ತಿಂಗಳ ಎಷ್ಟ್ ಮಾಡ್ತಿ? ತಿಂಗಳ 60,000 ರೂಪಾಯಿ ವಸ್ತು ತಯಾರು ಮಾಡ್ತಾನ, ಮಾಡಿ ಮಾರಾಟ ಮಾಡ್ತಾನ. 60,000 ರೂಪಾಯಿ ಮಾರಾಟ ಮಾಡಿದ್ನಂದ್ರ ನಾ ಗ್ಯಾರಂಟಿ ಹೇಳ್ತೀನಿ ನಿಮ್ಗೊಂದು 25,000 ರೂಪಾಯಿ ಉಳಿತೈತೆ ಅದ್ರಾಗ. ಹೌದಿಲ್ಲ? 25,000. ಯಾಕಂದ್ರೆ ಅಷ್ಟೈತ್ರಿ ಇದ್ರೊಳಗೆ. ನೀವು ಯಾರ ಹತ್ರ ನೌಕರಿ ಹೋದ್ರಿ ಅಂದ್ರೆ 25,000 ರೂಪಾಯಿ ಯಾರು ಕೊಡೋರು ಅದಾರ ಇವ್ರಿಗೆ? ಮನ್ಯಾನವ್ರಿಗೆ ಎಲ್ಲರಿಗೂ ಕೆಲಸ, ಆಮ್ಯಾಗ ಮನೆಯೆಲ್ಲ ಆರೋಗ್ಯವಾಗಿ ಉಳಿತೈತಿ. ಈ ದನಗಳ ಹಾಲು ಕೊಡ್ಬೇಕಂತಿಲ್ಲ, ಹಾಲು ಕೊಡದೇ ಇದ್ರನ ಹಾಲು ಕೊಟ್ರೆ ಮತ್ತೆ ಬೇರೆ ಐತಿ. ಏನು ಹಾಲಿಲ್ದ ಬರೇ ಸಗಣಿ ಮ್ಯಾಗ ಇಷ್ಟು ಗಳಿಸ್ಬೋದು ನಾವು, ಸಗಣಿ ಮೂತ್ರದ ಮ್ಯಾಗ. ಈ ಮೂತ್ರ ಐತಲ್ಲ, ಇವ ಅರ್ಕ ತಯಾರು ಮಾಡ್ಯಾನ. ನಿಮ್ಗೆ ಯಾರಿಗೆ ಬೇಕಾದವ್ರಿಗೆ ಪ್ರತಿ ದಿವಸ ಇದರದೊಂದು ಟೋಪನ್ ಅರ್ಕ, ಒಂದು ಟೋಪನ್ ನೀರ ನೀವು ತಗೊಂಡ್ರಿ ಅಂತಂದ್ರ ಸುಮಾರು 100 ರೋಗಗಳನ್ನ ತಡೆ ಹಿಡಿಯುವ ಸಾಮರ್ಥ್ಯ ಒಂದ್ 2 ರಿಂದ 3 ತಿಂಗಳೊಳಗೆ ನಿಮ್ಮೊಳಗೆ ಬರ್ತೈತಿ. ಅಂತ ಸಾಮರ್ಥ್ಯ ಇದ್ರೊಳಗೆ ಐತಿ ಗೋಮೂತ್ರದೊಳಗ. ಆಮೇಲೆ ಇದ್ರೊಳಗೆ ಬೇರೆ ಬೇರೆ ವನಸ್ಪತಿಗಳನ್ನ ಹಾಕಿ ಇದನ್ನ ತಯಾರು ಮಾಡಿದ್ರಿ ಅಂದ್ರ ಒಂದ್ 10-20 ಪ್ರಕಾರದ ಔಷಧ ತಯಾರು. ಯಾರು ಡಯಾಬಿಟಿಸ್ನವ್ರಿಗ ಸಲುವಾಗಿ, ಕಿಡ್ನಿ ಸ್ಟೋನ್ ಸಲುವಾಗಿ, ಹಾರ್ಟ್ ಅಟ್ಯಾಕ್ನವ್ರ ಸಲುವಾಗಿ, ಕ್ಯಾನ್ಸರ್ದವ್ರ ಸಲುವಾಗಿ. ನಾ ಮೊನ್ನೆ ನಮ್ಮ ಮಠದಾಗ ಕ್ಯಾನ್ಸರ್ ಸಲುವಾಗಿ ತಯಾರು ಮಾಡಿದಂತ ಒಂದು ಗೋಮೂತ್ರ ಅರ್ಕವನ್ನು ಯೂನಿವರ್ಸಿಟಿ ಒಳಗಿನ ಸೈಂಟಿಸ್ಟ್ ಕೊಟ್ಟಿದ್ದೆ. ಅವ ಈಗ ಒಂದು 5-6 ದಿವಸದಿಂದ ನನ್ನ ಹತ್ರ ಬಂದ, ಸ್ವಾಮೀಜಿ ನಾವು ಅದನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡಿದೀವಿ ಅಂತ ಹೇಳಿದೆ. ಇಲಿಗಳಿಗೆ ಮೊದಲ ಜೀವಂತ ಇಲಿಗೆ ಕ್ಯಾನ್ಸರ್ ರೋಗಾಣುಗಳನ್ನ ಅದ್ರೊಳಗೆ ಬಿಟ್ರು, ಅದು ಕ್ಯಾನ್ಸರ್ದಿಂದ ಬಳಲಾಕ್ ಶುರು ಆಯ್ತು. ಆದ ನಂತರ ನಾವೇನ ಗೋಮೂತ್ರ ತಯಾರು ಮಾಡಿದ್ದೀವಿ, ಯಾವ್ದಪ್ಪ ಅದು, ಬ್ಲಡ್ ಪ್ರೆಷರ್ ಮತ್ತು ಕ್ಯಾನ್ಸರ್ ಸಲುವಾಗಿ ಬಳಸ್ತೀವಲ್ಲ, ಸರ್ಪಗಂಧ ಗೋಮೂತ್ರ ಅಂತ ಐತಿ. ಆ ಸರ್ಪಗಂಧ ಗೋಮೂತ್ರವನ್ನ ಆ ಇಲಿಗಿ, ಕ್ಯಾನ್ಸರ್ ಬಂದಂತ ಇಲಿಗಿ ಹಾಕಿದ್ರು. ಹಾಕಿದ ನಂತರ ಅದರಿಂದ ಆ ಇಲಿ ಮತ್ತೆ ಚೇತರಿಸಿಕೊಳ್ತು. ಆದ್ರಿಂದ ಅವ್ರು ಏನ್ ಹೇಳಿದ್ರು, ನಮ್ಮ ಇದು ಯಶಸ್ವಿ ಆಗೈತಿ, ಸಿದ್ಧ ಆಗೈತಿ. ಯಾವ ಗುಣಧರ್ಮಗಳು ಕೆಮೊಥೆರಪಿ ಅಂತಕ್ಕಂಥ ಔಷಧದಲ್ಲಿ ಅದಾವು, ಅವೆಲ್ಲ ಗುಣಧರ್ಮಗಳು ಈ ಸರ್ಪಗಂಧ ಔಷಧ ಮತ್ತು ಈ ಗೋಮೂತ್ರ ಅರ್ಕ ಎರಡನ್ನು ಸೇರಿಸಿದಾಗ ಅದರಲ್ಲಿ ಅದಾವು ಅಂತ ಹೇಳಿದ್ರು. ನನಗೀಗ ಒಂದು 8 ದಿವಸ ಅದಕ್ಕೆ ನಿಮ್ ಗೋಶಾಲೆ ಜೊತೆ ನಾವು ಟೈಅಪ್ ಮಾಡ್ಕೋತೀವಿ, ಇನ್ನು ಬೇರೆ ಬೇರೆ ರೋಗಗಳನ್ನು ಕುರಿತು ನಾವು ರಿಸರ್ಚ್ ಮಾಡ್ತೀವಿ ಅಂತ ಬಂದಿದ್ರು. ಅದಕ್ಕೆ ನಾವು ತಿಳಿದು ಮಾಡಿದ್ರು ಸಹಿತ ನಮ್ಗೆ ಅದ್ರ ರಿಸಲ್ಟ್ ಬರ್ತೈತಿ, ತಿಳಿಯದೆ ಮಾಡಿದ್ರು ಸಹಿತ ರಿಸಲ್ಟ್ ಬರತ್ತಿರ್ತೈತಿ. ಅವರು ತಿಳ್ಕೊಂಡ್ರೆ ಅಷ್ಟ. ಈಗ ಲ್ಯಾಬ್ನಾಗ ಹೋಯ್ದು ನಾವ್ ಹಂಗ ಮಾಡ್ಕೊಂತ ನಾವ್ ಈಗ 20 ವರ್ಷದಿಂದನು ಮಾಡ್ತಾನೆ. ಎಷ್ಟು ವರ್ಷ ಆತು ನಿನಗ? 8 ವರ್ಷ ಆತು. ಇವ್ರು ಮಾಡೋದನ್ನ ನೋಡಿ ರಮೇಶ್ ಅಣ್ಣಗೆ ಅನಿಸ್ತು ಇದನ್ನ ದೊಡ್ಡ ಮಾಡ್ಬೇಕು ಯೂನಿಟ್ ಅಂತ. ಯಾಕಂದ್ರ ಇಂಥ ಉತ್ಸಾಹಿ ಯುವಕರಿಗೆ ಪ್ರೋತ್ಸಾಹನೆ ಕೊಡೋದೇ ನಾಯಕರ ಕರ್ತವ್ಯ. ಅವರು ಇಂಥ ಉತ್ಸಾಹಿ ಯುವಕರು ಏನದಾರೆ. ಆಮ್ಯಾಗ ಇನೋವೇಷನ್ ಅಂತ ಏನಂತೀವಿ ನಾವು. ಇನೋವೇಷನ್ ಅಂದ್ರ ನವಾಚಾರ, ಕನ್ನಡದಾಗ ಏನಂತೀರ ಅದಕ್ಕ? ನವಶೋಧನೆಗಳು ಅಂತ ಏನಿರ್ತಾವಲ್ಲ, ಅಂಥ ನವಶೋಧನೆಗಳನ್ನ ಮಾಡುವವರಿಗೆ ಯಾವಾಗ್ಲೂ ಪ್ರೋತ್ಸಾಹನ ಕೊಡ್ಬೇಕು. ನಾವೊಂದು ಊರಾಗ ಹೋಗಿದ್ದೆ, ಒಬ್ಬವ ಗೋಧಿ ಕಡ್ಡಿ 10 ಕಡ್ಡಿ ಒಂದು ಕಡ್ಡಿ ₹1 ಮಾರಾಟ ಮಾಡ್ತಿದ್ದ. 10 ರೂಪಾಯಿಕ 10 ಕಡ್ಡಿದ ಒಂದು ಪ್ಯಾಕೆಟ್ ಮಾಡಿ ಮಾರ್ತಿದ್ದವ. ಆ ಕಡ್ಡಿ ಎದಕ್ಕಂತಂದ್ರ ಇವನ್ ಕುಡಿಲಾಕ್ರಿ, ಜ್ಯೂಸ್ ಕುಡಿಲಾಕ್, ಸ್ಟ್ರಾ ಅಂತ ನೀವೇನ್ ಪ್ಲಾಸ್ಟಿಕ್ ಕುಡಿತಿರಲ್ಲ, ಅದ್ರ ಬದ್ಲಿಗೆ ಅವ್ ಗೋಧಿ ಕಡ್ಡಿ ಮಾಡಿದ್ದ. ಏನ್ ಮಾಡಿದೆ ಅಂತ ಕೇಳಿದ್ ನಾನು. ಅವಂದ ಇವು ಗೋಧಿ ಕಡ್ಡಿ ಅಖಂಡಿದ್ದನ್ನು ಹುಡ್ಕ್ಯಾಡಿ ತೆಗ್ದೇನ್ರಿ, ತೆಗೆದು ಕಟ್ ಮಾಡಿ ಸ್ಟರೈಲ್ ಮಾಡ್ಕೊಂಡೆ ಅಂತ ಹೇಳ್ದ. ಒಂದ್ ಸಣ್ಣ ಮಷಿನ್ ಸಿಗ್ತದೆ, ಸ್ಟರ್ಲೈಸೇಷನ್ ಮಷಿನ್. ಅದ್ರೊಳಗೆ ಒಂದು 10 ನಿಮಿಷ 15 ನಿಮಿಷ ಇಟ್ರಿ ಅಂತಂದ್ರ ಕಾಯ್ದು ಉಗಿ ಎಲ್ಲ ಅದ್ರೊಳಗೆ ಸೇರಿ ಅದು ಸ್ಟರೈಲ್ ಆಗ್ತದೆ. ಅವ ಅಂದ ಇದು ಮೆತ್ತಗಾಗುದಿಲ್ರಿ, ಬೇಕಾದಷ್ಟು ಸಾರಿ ನೀರೊಳಗೆ ಹಾಕಿದ್ರು ಹಂಗ ಇರ್ತೈತಿ. ಆದ್ರಿಂದ ತೆಂಗಿನ ನೀರು ಕುಡಿಯಾಕ ಬರ್ತೈತಿ, ಯಾವುದೇ ಶೀತ ಪೇಯಗಳನ್ನ ಕುಡಿಲಿಕ್ಕನ್ರಿ ಎಲ್ಲದಕ್ಕೂ ಬರ್ತೈತ್ರಿ. ನಾನು ಗೋಧಿಗಿಂತ ರೊಕ್ಕ ಗೋಧಿ ಕಡ್ಡ್ಯಾಗ ಬಾಳ ಬರ್ಲಾಕತ್ತಾವು ಅಂತ ಹೇಳಿ.
ಗೋದ್ಯಾಗ ಏನ್ ರೊಕ್ಕ ಬರುದಿಲ್ಲ, ಇಷ್ಟು ಇರ್ತೈತೆ ಅದ್ರಾಗ ಎಸ್ ಕಾಳು ಬರುವುದವು. ಆದ್ರ ಒಂದ್ ಹಿಡಿ ಅಥವಾ ಒಂದ್ ಮುಷ್ಟಿಗೆ ಬರ್ತದ ಇದು ಗೋಧಿದ ಹುಲ್ಲ, ಅದ್ರಾಗ ಒಂದ್ 20-30 ಕಡ್ಡಿ ಸಿಗ್ತಾವ. 20-30 ರೂಪಾಯಿ ಆತಲ್ಲ, 30 ರೂಪಾಯಿ ಗೋಧಿ ಬರ್ತೈತೆ ಅದ್ರಾಗ ಬರುದಿಲ್ಲ. ಇದಕ್ ನಾ ಏನಂತೀನಿ, ಇನೋವೇಷನ್ ಅಂತೀವಲ್ಲ, ಇದಕ್ಕ ಇಂಥವು ನಾ ಮಾತಾಡ್ಕೋತ ಕೂತ್ನಿ ಅಂದ್ರೆ ನಾಳೆ ಹೊತ್ತೊಂಡು ತನಕ ಕೇಳಿದ್ರು ನಿಮ್ಗೆ ಮುಗಿಯಂಗಿಲ್ಲ. ಇಂಥವ್ರಿಗೆ ಪ್ರೋತ್ಸಾಹನೆ ಕೊಡ್ಬೇಕು. ಇಂಥ ಯುವಕರಿಗೆ ಪ್ರೋತ್ಸಾಹ, ಅವ್ ಯಾವುದೇ ಕ್ಷೇತ್ರದೊಳಗೆ ಕೆಲಸ ಮಾಡ್ಲಿ, ಇನೋವೇಷನ್ ಅದು ಇವ ಇದ್ರೊಳಗೆ ಮಾಡ್ಯಾನ, ಮತ್ತೊಂದ್ರೊಳಗ ಮಗದೊಂದ್ರೊಳಗೆ ಇಂಥವಿನ ಬಾಳ್ ಮಾಡ್ತಾನ ಏನೇನೋ. ಹಾ ನೋಡಪ್ಪ, ಇವ್ರಿಗೆ 2 ಕಿಡ್ನಿ ಅವರು ಕೆಲಸ ಮಾಡ್ತಾ ಇರ್ಲಿಲ್ಲ, ಡಯಾಲಿಸಿಸ್ ಮ್ಯಾಗ ಇದ್ರ, ಹೌದಲ್ಲ? ಡಯಾಲಿಸಿಸ್ ಮ್ಯಾಗ ಆಮ್ಯಾಗ ಅವ್ರು ಕ್ರಿಯೇಟಿನೈನ್ 9 29 ಯಪ್ಪ, ಇವ ಬದುಕ್ಯಾನಂದ್ರ ಆಶ್ಚರ್ಯಪ್ಪ. ಕ್ರಿಯೇಟಿನೈನ್ ಅಂದ್ರ 29 ಇದ್ದದ್ದು ಈಗ 4ವರೆಗೆ ಬಂದೈತ. ಅವ್ನು 4-3ವರೆಗೆ ಬಂದೈತಿ. ಇನ್ನು 1ವರೆ ಕೆಳಗ್ ಬಂದಂದ್ರ 2 ಕಿಡ್ನಿ ಕೆಲಸ ಮಾಡಾಕತ್ತಾವ ಅಂತ ತಿಳ್ಕೊಳ್ಳು. ಆಮ್ಯಾಗ ಹೇಳಕಂತೇನೆ ಅಂದ್ರ ಇಂತ ಒಬ್ಬ ಯುವಕ, ಅವಂಗೆ ಏನು ಇದ್ರೊಳಗೆ ಸುಮ್ನೆ ಆ ಕಡಿದು ಈ ಕಡಿದು ಎಲ್ಲರ ಕೇಳಿರ್ತಾನ, ಕೇಳಿ ಇಂಥ ಒಂದ್ ಪ್ರಯೋಗ ಮಾಡ್ಬೇಕಂತಿರ್ತಾನ. ಅದಕ್ಕ ಇಂಥ ಬೇರೆ 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 ಔಷಧಗಳು ಈ ಪಂಚಗವ್ಯಗಳಿಂದ, ಆಕಳದ ಬೇರೆ ಬೇರೆ ವಸ್ತುಗಳಿಂದ ತಯಾರಾಗ್ತಾವ. ಅವನ್ ನಾವ್ ಎಷ್ಟು ಮಾತಾಡಿದ್ರು ಕಡಿಮೆನೆ. ಈಗ ಇಂಥದ್ದೊಂದು ಯೂನಿಟ್ ಇಲ್ಲಿ ಆಗ್ಬೇಕು ಅಂತ ತಿಳ್ಕೊಂಡು ರಮೇಶ್ ಅಣ್ಣವ್ರ 10 ಲಕ್ಷ ರೂಪಾಯಿ ಕೊಟ್ರು. ನೋಡಪ್ಪ, ಮಷಿನ್ಗಳನ್ನ ತಗೋ, ಇದಕ್ ಬೇಕಾಗೋ ಮಷಿನ್ಗಳೆಲ್ಲ ನಾವ್ ಕೈಯಿಂದ ಮಾಡಿದೀವಿ ಅಂದ್ರ ಬಾಳ ವ್ಯಾಳೆ ಹಿಡಿತಾವ. ಅವಕ್ಕ ಮಷಿನ್ ಬಳಸಿದೀವಿ ಅಂದ್ರ 10 ಪಟ್ಟು ಕೆಲಸ ಆಕತಿ. ಆಮ್ಯಾಗ ಇದೊಂದ್ ದೊಡ್ಡ ಇಂಡಸ್ಟ್ರಿಯಾಗಿ ಬೆಳಿತೈತಿ. ಆಮ್ಯಾಗ ಇದಕ್ಕೊಂದ್ ದೊಡ್ಡ ಶೆಡ್ ಕಟ್ಕೊ ಅಂದ್ರ ಅವ ಇದ್ ರೊಕ್ಕದಾಗ ಶೆಡ್ಡುನು ಮತ್ತ ಅವ್ ಮಷಿನ್ 2 ಮಾಡ್ಬೇಕಂತ, ಹೌದಲ್ಲ? ಇದ್ದಿದ್ರ ಮತ್ತೆ ಚೌಲ್ದಾಗ ಡೌಲ್ ಮಾಡ್ಬೇಕಂತ. ಆದ್ರ ಅವ್ರ ಇಚ್ಛಾ ಏನಿತ್ತು, ಅದೊಂದು ದೊಡ್ಡದಾಗ್ಬೇಕು. ಹಿಂಗ ಅವ್ರ ದೊಡ್ಡವ್ರಿಗೆ ದೊಡ್ಡವ ಕಾಣ್ಬೇಕಲ್ಲ, ಮತ್ತ ಅವ್ರ ಸಣ್ಣ ಕಂಡ್ರೆ ಅವ್ರಿಗೆ ಹೆಂಗ್ ಬೇಷ್ ಅನ್ನಿಸ್ತೈತಿ. ಆಕೈತಿ, ಅದು ಮುಂದಾಕೈತಿ. ಅವ್ರಿಗೆ ಆ ಆಫೀಸರ್ಗೂ ಹೇಳಿಟ್ಟಿದ್ರ ಅಂತ ಇವರೇ ಹೋಗಿಲ್ಲ, ದರಿದ್ರು ಹೋದ್ರಂದ್ರ ಆಗ್ತೈತಿ. ಆದ್ರಿಂದ ನಾನು ಈ ಶಿರಮಗೊಂಡ್ ಪರಿವಾರದ ವತಿಯಿಂದ ಮತ್ತು ನಮ್ಮ ವತಿಯಿಂದ ರಮೇಶ್ ಅಣ್ಣಾಗ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರು 100 ಜನರಿಗೆ 1000 ಜನರಿಗೆ ತಮ್ಮ ಜೀವನದೊಳಗ ಮ್ಯಾಲೆತ್ತು ಕೆಲಸ ಮಾಡ್ಯಾರ. ಅವ್ರ ಕೈಯಿಂದ ಇಂಥ ಕೆಲಸಗಳು ಆಗ್ತಾ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆಮೇಲೆ ಇಂಥ ಯುವಕರು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ, ಇದರಿಂದ ಪ್ರೇರಣೆಯನ್ನ ತಗೊಂಡು ತಮ್ಮಲ್ಲಿಯೂ ಬಹಳ ಜನರು ಕೃಷಿ ಚಟುವಟಿಕೆಗಳೇ ಆಗಲಿ ಅಥವಾ ಇಂಥ ಉದ್ದಿಮೆ ಚಟುವಟಿಕೆಗಳನ್ನೇ ಆಗಲಿ ಮಾಡಿದ್ರ ನಮ್ಮ ಕೃಷಿ ಪರಿವಾರಗಳು ಆರ್ಥಿಕವಾಗಿ ಬಹಳ ಸಶಕ್ತ ಆಗ್ತಾವ, ಆರ್ಥಿಕವಾಗಿ ಸಶಕ್ತ ಆಗ್ತಾವ ಮತ್ತು ನಿರೋಗಿಯಾಗಿ ಬದುಕ್ತಾವ. ಯಾವುದೇ ಕಾಯಿಲೆಗಳ ನಮ್ಮ ಮನೆ ಸುತ್ತಮುತ್ತ ಸಹಿತ ಬರುದ ಸಾಹಸ ಮಾಡೋದಿಲ್ಲ ಕಾಯಿಲೆಗಳು. ಇವ್ರ ಮನ್ಯಾಗ ಹೋಗೋದ ಬೇಡ ಅಂತಾವ. ಯಾಕಂದ್ರ ಅಷ್ಟು ಪ್ರೊಟೆಕ್ಷನ್ ಇದೆ. ಅಲ್ಲ, ಈ ಆಕಳುಗಳಂದ್ರ ದೊಡ್ಡ ಪ್ರೊಟೆಕ್ಷನ್ ನಮ್ಗೆ. ಅಂಥ ಕಾರ್ಯ ಅವರಿಂದನೂ ಆಗ್ಲಿ ಅಂತ ಹೇಳಿ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳನ್ನ ಹೇಳಿ ನನ್ನ ಮಾತುಗಳಿಗೆ ಮಂಗಲ ಹೇಳಿ. ಅಂದ್ರೆ ಹೇಳ್ಬೇಕಂದ್ರೆ ಅಜ್ಜಾರ್ ಮಾರ್ಗದರ್ಶನದಾಗ ಔಷಧ ಮಾಡಿಕೊಟ್ಟಿನಿ. ಅದ ಅವ್ರು ಸಂಪೂರ್ಣ ಕೆಲಸ ಮಾಡಿದ್ದು. ಹಿಂಗ್ ಗುರುಗಳದ ಆಶೀರ್ವಾದ ಇತ್ತಂದ್ರೆ ಎಲ್ಲಾನು ಸಕ್ಸಸ್ ಆಕೈತೆ ಹೇಳಕ್ ನನ್ಗೊಂದು ಹೆಮ್ಮೆ ವಿಷಯ. ಗೋಮಾತೆ ಬರೀ ಹಾಲು ಕೊಡುವಳಲ್ಲ, ಅವಳು ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಆ ಗೋಮಾತೆಯಲ್ಲಿದೆ ಎನ್ನುವ ಸಂದೇಶವನ್ನು ನೀಡಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ